ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಟೆಂಪಲ್ ರನ್ ಅನ್ನು ಆರಂಭ ಮಾಡಿರುವಂತದ್ದು. ಸಿಎಂ ಗದ್ದುಗೆಯ ಕನಸಿನಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ಸಿಎಂ ಗದ್ದುಗೆಯ ಕನಸಿನ ಈಡೇರಿಕೆಗಾಗಿ ಇದೀಗ ಜಗನ್ಮಾತೆಯ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್. ಕಾರವಾರದ ಅಂಕೋಲಾ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಆಂಧ್ಲೆಯಲ್ಲಿರುವ ಜಗದೀಶ್ವರಿ ದೇವಿ ಸನ್ನಿಧಿಗೆ ಇವತ್ತು ಭೇಟಿಯನ್ನ ನೀಡ್ತಾ ಇದ್ದಾರೆ. ಅಲ್ಲಿ ವಿಶೇಷ ಪೂಜೆಯನ್ನ ಡಿಕೆ ನೆರವೇರಿಸಲಿದ್ದಾರೆ. ಆಂಧ್ಲೆ ತಾಯಿ ಬಳಿ ಪ್ರಸಾದವನ್ನ ಕೇಳುವ ಕಾರ್ಯಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಆಂಧ್ಲೆಯಲ್ಲಿರುವಂತಹ ಜಗದೀಶ್ವರಿ ದೇವಿಯ ದೇಗುಲ ಇದು. ತಾಯಿ ಪ್ರಸಾದ ಪಡೆದ ಬಳಿಕ ಗೋಕರ್ಣಕ್ಕೂ ಕೂಡ ಡಿಕೆಶಿ ಭೇಟಿಯನ್ನ ನೀಡ್ತಾರೆ. ಅಲ್ಲಿ ಗೋಕರ್ಣದ ಮಹಾಬಲೇಶ್ವರ ದೇವಾಲಯಕ್ಕೆ ಹಾಗೆ ಮಹಾಗಣಪತಿಯ ದೇವಸ್ಥಾನಕ್ಕೆ ಡಿಸಿಎಂ ಭೇಟಿ ನೀಡಿ ವಿಶೇಷ ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸಲಿದ್ದಾರೆ. ಇವತ್ತು ಡಿಸಿಎಂ ಡಿಕೆಶಿ ಹಲವು ಕಡೆಗಳಲ್ಲಿ ಟೆಂಪಲ್ ರನ್ ಮಾಡ್ತಾ ಇರುವಂಥದ್ದು. ಸಿಎಂ ಕುರ್ಚಿಯ ಕನಸಿನಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹಿಂದೆಯೂ ಹಲವು ದೇವಸ್ಥಾನಗಳಿಗೆ, ಬೇರೆ ಬೇರೆ ಕಡೆಗಳಿಗೆಲ್ಲ ಹೋಗಿ ಬಂದಿದ್ರು ದೇವಸ್ಥಾನಗಳಿಗೆ. ಇದೀಗ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಆಂಧ್ಲೆಯಲ್ಲಿರುವಂತಹ ಜಗದೀಶ್ವರಿ ದೇವಿಯ ಸನ್ನಿಧಿಗೆ ಇವತ್ತು ಭೇಟಿಯನ್ನ ನೀಡಲಿದ್ದಾರೆ. ಈಗಾಗಲೇ ಅಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯ ಪೂಜಾ ಕೈಂಕರ್ಯಗಳಿರುತ್ತೆ, ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅಲ್ಲಿನ ಅರ್ಚಕರ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಗಣೇಶ್ ಅಂತೇಳಿ ಅರ್ಚಕರು ಅವ್ರು ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಆಂಧ್ಲೆ ಗ್ರಾಮದ ಜಗದೀಶ್ವರಿ ದೇವಸ್ಥಾನಕ್ಕೆ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಕುತೂಹಲ ಮೂಡಿಸ್ತಿರತಕ್ಕಂಥದ್ದು ಈ ದೇವಸ್ಥಾನಕ್ಕೆ ಯಾತಕ್ಕಾಗಿ ಡಿಕೆ ಶಿವಕುಮಾರ್ ಆಗಮಿಸ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈ ಬಗ್ಗೆ ಮಾತಾಡೋಕ್ಕೆ ದೇವಸ್ಥಾನದ ಮುಖ್ಯ ಅರ್ಚಕರು ನಮ್ಮ ಜೊತೆ ಇದ್ದಾರೆ. ಗುರುಗಳೇ, ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ನಿಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಬರ್ತಾ ಇದ್ದಾರೆ, ಏನೆಲ್ಲ ಪೂಜೆ ಮಾಡಿಸ್ತಾರೆ? ಅವ್ರ ಸಂಕಲ್ಪದಲ್ಲಿ ಅಭಿಷೇಕ, ಅಲಂಕಾರ ಎಲ್ಲ ಆಗ್ತದೆ, ಮಹಾಮಂಗಳಾರತಿ ಎಲ್ಲ ಆಗ್ತದೆ. ಆದರೆ ಅವ್ರು ಏನು ಪ್ರಶ್ನೆ ಕೇಳ್ತಾರೆ ಗೊತ್ತಿಲ್ಲ. ಒಟ್ಟು ಪ್ರಶ್ನೆ ಕೇಳ್ತಾರೆ. ಅವರು ಪ್ರಶ್ನೆ ಕೇಳೋದಕ್ಕೋಸ್ಕರನೇ ಬರ್ತಿರೋದು. ಏನು ಪ್ರಶ್ನೆ ಅಂತ ಗೊತ್ತಿಲ್ಲ. ಈಗ ರಾಜ್ಯದ ಉಪಮುಖ್ಯಮಂತ್ರಿ, ನಿಮಗೂ ಅವರಿಗೂ ಹೇಗೆ ಸಂಪರ್ಕ ಈ ದೇವಸ್ಥಾನಕ್ಕೆ ಅನ್ನೋದು ಒಂದು ಬಹಳಷ್ಟು ಕುತೂಹಲ ಮೂಡಿಸ್ತಿರತಕ್ಕಂಥದ್ದು. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅದು ತಾಯಿಗೆ ಹಿಂದಿನ ಜನ್ಮದ ಸಂಬಂಧ. ಆ ಸಂಬಂಧದ ಮೇಲಿಂದ ಅವರಿಗೆ ಆ ರೀತಿಯ ಅವರಿಗೆ ಅನುಭವಕ್ಕೆಲ್ಲ ಬಂದಿದೆ. ಆ ರೀತಿ ಅವ್ರು ಕೇಳಿದಂತ ತಾಯಿ ಮಾಡಿದೆ. ಮುಂದೆ ಅವ್ರು ಏನು ಕೇಳ್ತಾರೆ ತಾಯಿ ಮಾಡ್ತದೆ ಅಂತ ಹೇಳಿ ಗ್ಯಾರಂಟಿ ಇದೆ. ಸರ್, ಈಗ 2019 ನವೆಂಬರಲ್ಲಿ ಈ ದೇವಸ್ಥಾನಕ್ಕೆ ಬಂದಿದ್ರು. ಅವಾಗ ತಿಹಾರ್ ಜೈಲಿಗೆ ಹೋಗಿದ್ರು, ಬಿಡುಗಡೆ ಆಗಿದ್ರು. ಅವರ ತಾಯಿ ಮತ್ತು ಪತ್ನಿ ಇಲ್ಲಿ ಬಂದು ಪ್ರಸಾದವನ್ನು ಕೇಳಿದ್ರು ಅನ್ನೋ ಒಂದು ಸಾಕಷ್ಟು ಇದಿದೆ. ಆದರೂ ಆ ಟೈಮಲ್ಲಿ ಯಾತಕ್ಕೋಸ್ಕರ ಬಂದಿದ್ರು ಸರ್? ಅದಾದ ನಂತರ ಈಗ ಏನು? ಅದೇ ಅವರು ಆವಾಗ ಸಮಸ್ಯೆ ಆಗಿದ್ದವಾಗ ಅವರ ಆಪ್ತರು ಮತ್ತೆ ಅಲ್ಲಿ ಕೇಳಿದ್ರು ಅವ್ರ ಬಗ್ಗೆ ಈ ಥರ ಹೇಳಿ. ಅವ ತಾಯಿ ಅವ್ರೇನು ಕೇಳಿದ್ರು, ಅದೇನು ಬರೆದು ಕೊಡಬೇಕಾಗ್ತದೆ. ಬರೆದು ಕೊಟ್ಟಂತ ಏನು ಕೇಳಿದ್ರು ಅದನ್ನು ತಾಯಿ ಮಾಡಿದೆ. ಅದು ಮಾಡಿದ್ರ ಮೇಲಿಂದ ಅವ್ರಿಗೆ ಅಷ್ಟು ನಂಬಿಕೆ ಬಂದಿದೆ. ಏನು ಈಗೇನು ಮುಂದೆ ಏನಾಗಿದೆ ಗೊತ್ತಿದ್ದಲ್ಲ ಅವರಿಗೆ. ಮತ್ತು ಸಾಧಾರಣ ಎಲ್ಲರಿಗೂ ಗೊತ್ತಿದೆ ತಾಯಿ ಏನು ಮಾಡ್ತಿದೆ ಅಂತ. ಭಕ್ತಾದಿಗಳಿಗೆ ಅದು ಇಲ್ಲಿ ನಡ್ಕೊಳ್ಳುವಂಥ ಭಕ್ತಾದಿಗಳಿಗೆ ಗೊತ್ತಿದೆ ತಾಯಿ ಏನು ಮಾಡ್ತಿದೆ ಅಂತ. ಆ ಒಂದು ಇದ ಮೇಲೆ ಅವರಿಗೂ ಮಾಡಿದೆ. ಈ ಸಲನೂ ಬರ್ತಿದ್ದಾರೆ ಅವರಷ್ಟು. ಒಳ್ಳೇದಾಗ್ತದೆ ಅವರಿಗೆ. ಇವತ್ತು ಇಲ್ಲಿ ಹಿಂಗಾರ ಪ್ರಸಾದದ ಬಗ್ಗೆ ಸಾಕಷ್ಟು ಇದಾಗ್ತದೆ. ಏನು ಸರ್ ಅದು ವಿಶೇಷ? ತಾಯಿ ಬರೆದು ಕೊಟ್ಟ ಮೇಲೆ ಪ್ರಶ್ನೆಗೆ ಏನು ಪ್ರಸಾದ ಕೊಡ್ತದೆ, ಏನು ಆಯಿತು ಅಡ್ಡಿಲ್ಲ ಅಥವಾ ಏನು ಇಲ್ಲ ಅಂತೇಳಿ ಏನು ಹೇಳ್ತದೆ, ಅದು 5 ಥರ ಮಾತಾಡ್ತದೆ. ಅದರಲ್ಲಿ ಏನು ಹೇಳ್ತದೆ ಅದು ನೆರವೇರ್ತದೆ, ಮಾಡಿಸ್ಕೊಡ್ತದೆ. ಹಿಂಗಾರ ಏನು ಬಲಬದಿ ಬೀಳತ್ತ, ಏನು ಯಾವ ರೀತಿ? ಅದು ಸ್ವಲ್ಪ ಸೀಕ್ರೆಟ್ ಇದೆ ದೇವಿದು. ಅದು ಆದರೂ ಆಗ್ತದೆ ಹಾಗೆ. ಅದೊಂದು 4-5 ಥರ ಪ್ರಸಾದ ಆಗ್ತದೆ. ಅದು ಗೊತ್ತಾಗ್ತದೆ ಅವರಿಗೆ ಗೊತ್ತಾಗಿ ಮಾತಾಡ್ದಂಗೆ ಏನಾಗ್ತದೆ. ಸರ್, ಈ ಹಿಂದೆ ಬಂದ ಗುರುಗಳೇ ಅವರು 3 ತಾಸು ಇಲ್ಲಿ ಪೂಜೆ ಮಾಡಿದ್ರು. ಅವಾಗ ಅವ್ರಿಗೆ ಪ್ರಸಾದ ನೀಡಿತ್ತಾ? ಏನು 3 ತಾಸು ಅವ್ರು ಪ್ರಸಾದನೇ ಕೇಳಿದ್ದು, ಪೂಜೆ ಮಾಡಿಸೋದಲ್ಲ. ಪೂಜೆ ಮಾಡಿದ್ರು, ಆದರೂ 3 ತಾಸು ಪ್ರಶ್ನೆನೇ ಕೇಳಿದ್ದಾರೆ ಅವರು. ಆ ಥರ ಅವಾಗ ಪ್ರಸಾದ ಕೊಟ್ಟಿದ್ದು ತಾಯಿ ಕೊಟ್ಟಿದ್ದು. ಗುರುಗಳೇ, ಮುಖ್ಯವಾಗಿ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಅಂದರೆ ಮುಖ್ಯಮಂತ್ರಿ ಆಗಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿರತಕ್ಕಂಥ ಈ ಬೆಳವಣಿಗೆ ನಡುವೆಯಲ್ಲಿ ನಿಮ್ಮ ದೇವಸ್ಥಾನಕ್ಕೆ ಬರ್ತಿರೋದು ಸಾಕಷ್ಟು ಕುತೂಹಲ ಮೂಡಿಸ್ತಿರತಕ್ಕಂಥ ಅವ್ರು ಏನಾದರೂ ಆ ನಿಟ್ಟಿನಲ್ಲಿ ಪ್ರಶ್ನೆ ಕೇಳಕ್ಕೆ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಮಾಹಿತಿ? ಅದ್ರ ಬಗ್ಗೆ ನನಗೆ ಯಾವುದು ಮಾಹಿತಿ ಇಲ್ಲ. ಅಕಸ್ಮಾತ್ ಕೇಳಿದ್ರೆ ನಾವು ಕೇಳ್ತೇವೆ. ಅದ್ರ ಬಗ್ಗೆ ಏನಿಲ್ಲ. ಅವ್ರೇನು ಕೇಳ್ತಾರೋ ಅದನ್ನು ಕೇಳ್ತಾರೆ. ತಾಯಿ ಏನು ಅವ್ರು ಕೇಳೋದಕ್ಕೆ ಉತ್ತರ ಕೊಡಬೇಕು, ಕೊಡ್ತದೆ. ಕೊಟ್ಟು ಬಿಟ್ಟರೆ ಅದು ಮಾಡೇ ಮಾಡ್ತದೆ. ಆ ಕೆಲಸ ಮಾಡ್ತದೆ. ಆದರೆ ಆತ ಹೇಳ್ತದೆ, ಆದರೆ ಯಾವುದೆಲ್ಲ ಹೇಳ್ತದೆ. ಅದು ಹೇಳಿದ್ಮೇಲೆ ಆ ಕೆಲಸ ಆಗ್ತದೆ. ಇವತ್ತು ಅಮಾವಾಸ್ಯೆ, ಇವತ್ತೇನಾದರೂ ಪೂಜೆಗೆ ಅವರು ಉಪಮುಖ್ಯಮಂತ್ರಿ ಸಿದ್ಧತೆ ಮಾಡ್ಕೊಂಡಿರೋದು, ಕಾಳರಾತ್ರಿ, ಎಳ್ಳಮಾಸೆ ಪೂಜೆ, ಆ ರೀತಿ ಏನಾದರೂ ಇದೆಯಾ?
ಅಮಾವಾಸ್ಯೆಗೆ ಅವ್ರು ಯಾಕೆ ಫಿಕ್ಸ್ ಮಾಡಿದ್ರು ಗೊತ್ತಿಲ್ಲ. ಅಮಾವಾಸ್ಯೆ ದಿವಸ ಇದನ್ನು ಮಾಡೋದಿಲ್ಲ, ಅಂದರೆ ದೇವಿನ ಇಂಥ ಉಗ್ರ ದೇವಿನ ಮಾತಾಡ್ಸ್ಲಿಕ್ಕೆ ಆಗೋದಿಲ್ಲ. ಆದರೂ ಅವರಿಗೊಂದು ಒಳ್ಳೇದು ಆಗ್ತದೆ ಅನ್ನೋ ಒಂದು ಇದ್ರ ಮೇಲಿಂದ ನಾವು ಒಪ್ಕೊಂಡಿದ್ದೇನೆ. ಅವ್ರು ಮಾಡ್ಬೇಕು ಹೇಳಿದವಾಗ ಆಯ್ತು ಅಂತೇಳಿ ಒಪ್ಕೊಂಡು ಮಾಡ್ತಿದ್ದೀವಿ. ಈಗ ಆದ್ರೆ ಇವತ್ತು ಮಾತಾಡ್ಸೋದು ದೇವಿನ. ಎಷ್ಟು ಗಂಟೆ ಇರ್ತಾರೆ, ಏನು ಪೂಜೆ ಇವಾಗ? 1.5 ತಾಸು ಇರ್ಬೋದು, ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಅಷ್ಟೇ. ಅವರೇ ಎಷ್ಟೊತ್ತಿರ್ತಾರೆ ಅಷ್ಟೊತ್ತು. ಇದು ಏನು ಶ್ರೀ ಜಗದೀಶ್ವರಿ ದೇವಸ್ಥಾನದ ಮುಖ್ಯ ಅರ್ಚಕರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ. ನಮ್ಮ ಪ್ರತಿನಿಧಿ ಸಂದೀಪ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸಂದೀಪ್, ಅಮಾವಾಸ್ಯೆಯ ದಿನ ಇವತ್ತು ದೇವಿಯ ಸನ್ನಿಧಾನಕ್ಕೆ ಮತ್ತೊಮ್ಮೆ DK ಶಿವಕುಮಾರ್ ಬರ್ತಾ ಇರುವಂಥದ್ದು. 2019ರಲ್ಲೂ ಇದೇ ಸನ್ನಿಧಿಗೆ ಬಂದಿದ್ರು. ಆಗ ಅವರು ಏನು ಪ್ರಶ್ನೆಗಳನ್ನು ಕೇಳಿತ್ತು ಅದಕ್ಕೆ ದೇವಿ ಪ್ರಸಾದವನ್ನು ಕೊಟ್ಟಿದ್ಲು ಅಂತ ಈಗಷ್ಟೇ ಅರ್ಚಕರು ಹೇಳ್ತಾ ಇದ್ರು. ಈ ಬಾರಿ ಅವರು CM ಕುರ್ಚಿಯ ಕನಸಿನಲ್ಲಿದ್ದಾರೆ. ಯಾವ ರೀತಿಯ ಸಿದ್ಧತೆಗಳು ನಡೆದಿದೆ, ಅಲ್ಲಿ ಏನೆಲ್ಲ ಕಾರ್ಯಗಳು ನಡೆದಿದೆ, ಯಾವ ರೀತಿಯ ಪೂಜಾ ಕೈಂಕರ್ಯಗಳು ಅಲ್ಲಿ ನಡೆಯುತ್ತೆ ಸಂದೀಪ್? ಹೌದು ನವೀನ್, ಏನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಆಂದ್ಲೆ ಗ್ರಾಮದಲ್ಲಿರುವಂತಹ ಶ್ರೀ ಜಗದೀಶ್ವರಿ ದೇವಸ್ಥಾನಕ್ಕೆ ಇವತ್ತು DCM DK ಶಿವಕುಮಾರ್ ಬರ್ತಾ ಇರತಕ್ಕಂಥದ್ದು. CM ಗಾದಿಯ ಮೇಲೆ ಸಾಕಷ್ಟು ಕನಸನ್ನು ಹೊತ್ತಿರುವಂತಹ DK ಶಿವಕುಮಾರ್ ಈ ಜಗದೀಶ್ವರಿ ದೇವಸ್ಥಾನಕ್ಕೆ ಬಂದು ಪ್ರಸಾದವನ್ನು ಕೇಳ್ತಿರತಕ್ಕಂಥದ್ದು ಸಾಕಷ್ಟು ಕುತೂಹಲ ಸಹ ಮೂಡಿಸಿರತಕ್ಕಂಥದ್ದು. ಏನು 2019 ನವೆಂಬರ್ 22ಕ್ಕೆ ಈ ದೇವಸ್ಥಾನಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಏನು ತಿಹಾರ್ ಜೈಲಿಗೆ ಹೋಗಿದ್ರು ED ಪ್ರಕರಣದಲ್ಲಿ. ಆ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಏನು ಪ್ರಸಾದವನ್ನು ಕೇಳಿದ್ರು. 9 ದಿನದಲ್ಲಿ ಬಿಡುಗಡೆ ಆಗ್ತಾರೆ ಅನ್ನೋ ಒಂದು ಪ್ರಸಾದವನ್ನು ದೇವರು ನೀಡಿತ್ತು. ಸಂಕಷ್ಟಹರಣ ಮಾಲೆ ಅನ್ನೋ ಒಂದು ಪೂಜೆಯನ್ನು ಸಹ DK ಶಿವಕುಮಾರ್ ಆ ಸಂದರ್ಭದಲ್ಲಿ ಬಂದು ಸುಮಾರು 3 ಗಂಟೆಗಳ ಕಾಲ ಇಲ್ಲಿ ಪೂಜೆಯನ್ನು ಸಲ್ಲಿಸಿದ್ರು. ಈಗ ಏನು ಮತ್ತೆ ಇವತ್ತು ಬರ್ತಿರತಕ್ಕಂಥದ್ದು. ಇದೀಗ ನಾವು ಆಂದ್ಲೆ ಗ್ರಾಮದ ಜಗದೀಶ್ವರಿ ದೇವಸ್ಥಾನದ ಬಳಿ ಇದ್ದಾರೆ. ನಾವು ಗಮನಿಸಬಹುದು, ದೇವಸ್ಥಾನದ ಬಳಿ ಇವಾಗ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿರತಕ್ಕಂಥದ್ದು. ಈಗ 9:30ರಿಂದ 10 ಗಂಟೆ ವೇಳೆಗೆ DCM DK ಶಿವಕುಮಾರ್ ಬೆಳಗಾವಿಯಿಂದ ಗೋಕರ್ಣಕ್ಕೆ ಬಂದು ಅಲ್ಲಿಂದ ನೇರವಾಗಿ ಈ ದೇವಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಸುಮಾರು 1.5 ತಾಸು ಪೂಜೆಯನ್ನು ಮಾಡ್ತಾರೆ. ಅಂದರೆ ಯಾಕಂದರೆ ಇವರು ಆ ದೇವಸ್ಥಾನದ ಬಹಳ ಭಕ್ತರಿದ್ದಾರೆ. ಅವರ ಕುಟುಂಬಸ್ಥರು ಫಸ್ಟ್ ಬಂದು ತಿಹಾರ್ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡಿದ ಸಂದರ್ಭದಲ್ಲಿ ಅವರು ಬಿಡುಗಡೆ ಆಗಿತ್ತು. ಇದಾದ ನಂತರ KPCC ಅಧ್ಯಕ್ಷ ಸ್ಥಾನಕ್ಕಾಗಿರ್ಬೋದು ಅಥವಾ ಸರ್ಕಾರ ಬರುತ್ತೆ ಸಂದರ್ಭದಲ್ಲಾದರೂ ಸಹ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ರು ಅನ್ನೋ ಒಂದು ಮಾತಿದೆ. ಈಗ ಏನು DK ಶಿವಕುಮಾರ್ ಅವರು ಬಂದು ಇವತ್ತು ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಏನು ಇವತ್ತು ಅಮಾವಾಸ್ಯೆಯ ಒಂದು ವಿಶೇಷ ಪೂಜೆಯನ್ನು ಮಾಡ್ತಾರೆ ಅನ್ನೋ ಒಂದು ಇಲ್ಲಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ ಕಾಳರಾತ್ರಿ ಎಳ್ಳಮಾವಾಸ್ಯೆ ಪೂಜೆಯನ್ನು ಇಲ್ಲೇ ಮಾಡ್ತಾರೆ ಅನ್ನೋದು ಒಂದು ಮಾಹಿತಿಯನ್ನು ಅರ್ಚಕರು ಸಹ ನೀಡುತ್ತಿರತಕ್ಕಂಥದ್ದು. ಜೊತೆಗೆ ಇಲ್ಲಿ ಹಿಂಗಾರು ಪ್ರಸಾದವನ್ನು ನೀಡುತ್ತೆ. ದೇವರೇನಾದರೂ ಅವ್ರಿಗೆ ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಏನಾದರೂ ಕೊಡೋದಾದ್ರೆ, ಅಂದರೆ ಆಗತ್ತೆ ಅನ್ನೋ ಒಂದು ಸಂದೇಶ ಕೊಡೋದಾದ್ರೆ ಹಿಂಗಾರು ಬಲಭಾಗದಲ್ಲಿ ಬೀಳುತ್ತೆ. ಒಂದೊಮ್ಮೆ ಅವರ ಆಸೆಗಳು ಈಡೇರಲ್ಲ ಅನ್ನೋದಾದ್ರೆ ಹಿಂಗಾರು ಪ್ರಸಾದ ಕೊಡಲ್ಲ ಅನ್ನೋ ನಂಬಿಕೆ ಇದೆ. ಸುಮಾರು 1.5 ಗಂಟೆಗಳ ಕಾಲ DCM DK ಶಿವಕುಮಾರ್ ಅವರು ಪೂಜೆ ಸಲ್ಲಿಸಿ ಇಲ್ಲಿ ಪ್ರಶ್ನೆಯನ್ನು ಇಡ್ತಾರೆ ಅನ್ನೋದು ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು. ಅದಕ್ಕೆ ಸಿದ್ಧತೆನ ಸಹ ಮಾಡ್ಕೊಂಡಿದ್ದಾರೆ. ಹಿಂಗಾರಗಳನ್ನು ತಂದು ಜೊತೆಗೆ ಹೂಗಳನ್ನು ಎಲ್ಲ ತಂದು ಅರ್ಚಕರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಮತ್ತು ಅವರ ಬೆಂಬಲಿಗರು ಸಹ ಇದು ಸಿದ್ಧತೆಯನ್ನು ಮಾಡಿರತಕ್ಕಂಥದ್ದು. ಆ ಪ್ರಸಾದವನ್ನು ಕೇಳ್ತಾರೆ. ಯಾವ ಪ್ರಶ್ನೆ ಅಂತ ಇಲ್ಲಿ ಅರ್ಚಕರು ತಿಳಿಸ್ತಿಲ್ಲ. ಆದರೆ ಬಹುತೇಕ ಏನು CM ಗಾದಿ ಮೇಲೆ ಕನಸನ್ನು ಹೊತ್ತಿರುವಂತಹ DK ಶಿವಕುಮಾರ್ ಅವರು CM ಯಾವ ಸಂದರ್ಭದಲ್ಲಿ ಆಗಬೇಕು, ಯಾವ ದಿನ ನಾವು ಪ್ರಮಾಣ ವಚನ ಸ್ವೀಕರಿಸಬೇಕು ಅಥವಾ CM ಆಗುವಂತಹ ಅವಕಾಶ ನನ್ನಲ್ಲಿದೆಯಾ ಅನ್ನೋ ಪ್ರಶ್ನೆಯನ್ನು ದೇವರ ಬಳಿ ಇಡ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ ಸಿದ್ಧತೆಯನ್ನು ಮಾಡಿಕೊಂಡಿರತಕ್ಕಂಥದ್ದು. ಜೊತೆಗೆ ಏನು ಅವರ ಇವತ್ತು ಏನು ಬರ್ತಾರೆ ಅಮಾವಾಸ್ಯೆ ದಿನ ಸುಗಂಧರಾಜ ಪುಷ್ಪನ ತರಬಾರ್ದು ಅಂತ ತಿಳಿಸ್ಯಾರೆ. ಯಾಕಂದರೆ ರಾಹು ಸಂಕೇತ ಆಗಿರತಕ್ಕಂತಹ ಸುಗಂಧರಾಜ ಪುಷ್ಪ ಇಲ್ಲಿ ತರಬಾರ್ದು ಅನ್ನೋ ಒಂದು ಸಂದೇಶವನ್ನು ಅರ್ಚಕರು ನೀಡಿದ್ರು. ಆ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಸ್ಪಷ್ಟವಾಗಿ, ಯಾಕಂದರೆ DK ಶಿವಕುಮಾರ್ DCM ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಂಬಲಿಗರು ಇವತ್ತು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಮಾಜಿ ಶಾಸಕರಾಗಿರ್ಬೋದು, ಕಾಂಗ್ರೆಸ್ ಮುಖಂಡ ಆಗಿರ್ಬೋದು ಮತ್ತು ಅವರ ಆಪ್ತರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅವ್ರು ಬಂದಂಥ ಸಂದರ್ಭದಲ್ಲಿ ಬೇರೆ ಪುಷ್ಪಗಳನ್ನು ತರ್ರಿ, ಆದರೆ ಸುಗಂಧರಾಜ ಪುಷ್ಪನ ಮಾತ್ರ ತರಬೇಡಿ ಅನ್ನೋ ಸಂದೇಶವನ್ನು ನೀಡಿದ್ದಾರೆ. ಮತ್ತು ಪೊಲೀಸರು ಸಹ ಏನು ಬ್ಯಾರಿಗೇಡ್ಗಳನ್ನು ಹಾಕಿ ಸುಗಂಧರಾಜ ಪುಷ್ಪನ ಒಳಗಡೆ ತರದಂತೆ ಎಲ್ಲರಿಗೂ ಸೂಚನೆಯನ್ನು ನೀಡ್ತಿರ್ತಕ್ಕಂಥದ್ದು ಈಗ ಸಿದ್ಧತೆ ಆಗಿದೆ. ಮತ್ತು ಪೊಲೀಸ್ ಇಲಾಖೆ ಸುಮಾರು 200ಕ್ಕೂ ಅಧಿಕ ಪೊಲೀಸರು ಈಗ ಭದ್ರತೆ ಇಟ್ಟಿದ್ದಾರೆ. ಸುಮಾರು 11:30 ಗಂಟೆ ತನಕ ಏನು ಇವರು ಇಲ್ಲಿ ಪೂಜೆ ಸಲ್ಲಿಸಿ ನಂತರ ಬೆಳಗಾವಿಗೆ ಹೋಗುವಂತಹ ಸಾಧ್ಯತೆ ಇದೆ. ನವೀನ್, ಥ್ಯಾಂಕ್ ಯು ಸಂದೀಪ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.